ಹಾಯ್ ಹಲೋ ವೆಲ್ಕಮ್ ಟು ಜಾಬ್ ಅಕಾಡೆಮಿ ಡಿಯರ್ ಫ್ರೆಂಡ್ಸ್. ನೀವೇನಾದರೂ ಈ ಸಲ ಎಸ್ ಎಸ್ ಎಲ್ ಸಿಯಲ್ಲಿ ರ್ಯಾಂಕ್ ಬರಬೇಕಾ? ಹಾಗಾದರೆ ಈ 3 ಟಿಪ್ಸನ್ನು ಫಾಲೋ ಮಾಡಿ. ಸೊ ಡಿಯರ್ ಫ್ರೆಂಡ್ಸ್, ನೀವೇನಾದರೂ ಎಸ್ ಎಸ್ ಎಲ್ ಸಿ ಬೋರ್ಡ್ ಎಕ್ಸಾಮ್ನಲ್ಲಿ ರ್ಯಾಂಕ್ ಬರಬೇಕಾದ್ರೆ ನಿಮ್ಮ ಪರ್ಸೆಂಟೇಜ್ ಕೂಡ 85, 90, 95, 100 ಗಡಿ ಮುಟ್ಟಬೇಕಾ? ಹಾಗಾದರೆ ಈ ಟಿಪ್ಸನ್ನು ಬಳಸಿ. ಹೇಗಿದ್ದರೂ ವರ್ಷ ಪೂರ್ತಿ ತುಂಬ ಚೆನ್ನಾಗಿ ಪಾಠನೂ ಕೇಳಿರ್ತೀರಾ, ಹಾಗೆ ಸ್ಟಡಿ ಕೂಡ ಮಾಡಿರ್ತೀರಾ. ಆದರೂ ಕೂಡ ಎಕ್ಸಾಮ್ನಲ್ಲಿ ಪರ್ಸೆಂಟೇಜ್ ಆಗ್ತಿರಲ್ಲ. ಓದಿರೋದನ್ನು ಎಷ್ಟು ಸಲ ಓದಿದ್ರು ಮಿಡ್ ಟರ್ಮ್ ಎಕ್ಸಾಮ್ನಲ್ಲಿ, ಪ್ರಿಪರೇಟರಿ ಎಕ್ಸಾಮ್ನಲ್ಲಿ ಅಂಕಗಳು ಹೆಚ್ಚು ಬರ್ತಾ ಇರಲ್ಲ. ಹಾಗಾದರೆ ಏನು ಮಾಡಬೇಕು? ರ್ಯಾಂಕ್ ಬರೋದು ಹೇಗೆ? ಈ ರಾಜ್ಯದಲ್ಲಿ ಟಾಪ್ 10 ರ್ಯಾಂಕ್ ಬರುವಂತಹ ವಿದ್ಯಾರ್ಥಿಗಳ ಗುಟ್ಟೇನು? ಅವರ ಗುಟ್ಟನ್ನು ತಿಳಿದರೆ ನಿಮ್ಮ ಹೆಸರು ಕೂಡ ಟಾಪ್ 10 ರ್ಯಾಂಕ್ ಲಿಸ್ಟ್ನಲ್ಲಿ ಸೇರಿಸಬಹುದು. ಹಾಗಾದರೆ ಅವರ ಪ್ಲ್ಯಾನ್ ಏನು? ಯಾವ ಹಂತದಲ್ಲಿ ಹೇಗೆ ಸ್ಟಡಿ ಮಾಡಬೇಕು? ಸ್ಟಡಿ ಮಾಡುವಾಗ ಪೋಷಕರ ಸಹಕಾರ ಹೇಗಿರಬೇಕು? ಮತ್ತು ವಿದ್ಯಾರ್ಥಿಗಳು ಯಾವ ಯಾವ ಕೆಲಸ ಮಾಡಬೇಕು? ಪ್ರತಿನಿತ್ಯ ಎಷ್ಟು ಗಂಟೆ ಓದಬೇಕು ಮತ್ತು ಎಷ್ಟು ಗಂಟೆಗೆ ಎದ್ದು ಸ್ಟಡಿಯನ್ನು ಮಾಡಬೇಕು? ರ್ಯಾಂಕ್ ಬರುವ ವಿದ್ಯಾರ್ಥಿಗಳ ಗುಟ್ಟು ಮತ್ತು ಅವರ ಆಟಿಟ್ಯೂಡ್ ಹೇಗಿರುತ್ತೆ ಅನ್ನೋದನ್ನು ಪ್ರತಿಯೊಂದನ್ನು ಕೂಡ ಸಂಪೂರ್ಣವಾಗಿ ತಿಳಿಯೋಣ ಬನ್ನಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ಇದನ್ನು ಕೇಳ್ತಿದ್ರೆ ನನಗೊಂದು ವಚನ ನೆನಪಾಗುತ್ತೆ. ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಹಳಿಲ್ಲ, ಬಲವಿಲ್ಲ ಬಲ್ಲವರಿದ್ದು ಕಲೆ ಎಲ್ಲರಿಗಲ್ಲ ಸರ್ವಜ್ಞ. ಸರ್ವಜ್ಞನ ವಚನ ಹೇಳುವ ಹಾಗೆ, ಬಲ್ಲವನೇ ಬಲ್ಲ ಬೆಲ್ಲದ ಸವಿಯ ಎನ್ನುವ ಗಾದೆಯ ಹಾಗೆ ಯಶಸ್ವಿ ಜನರ ಗುಟ್ಟನ್ನು ನಾವು ತಿಳಿದರೆ ಸಾಧಿಸುವುದು ತುಂಬ ಸುಲಭ. ಹಾಗಾದರೆ ರ್ಯಾಂಕ್ ಬರುವಂತಹ ವಿದ್ಯಾರ್ಥಿಗಳ ಗುಟ್ಟೇನು? ಈ 3 ನಿಯಮಗಳನ್ನು ಪಾಲಿಸಬೇಕು. ಒಂದು, ಟಾಪರ್ಸ್ ವಿದ್ಯಾರ್ಥಿಗಳು ತರಗತಿಗಳಲ್ಲಿ 6 ವಿಷಯಗಳ ಬಗ್ಗೆ ಸಂಪೂರ್ಣ ಜ್ಞಾನವನ್ನು ಹೊಂದಿರ್ತಾರೆ. ಯಾವುದೇ ವಿಷಯದಲ್ಲಿ ಏನೇ ಡೌಟ್ ಇದ್ದರೂ ಕೂಡ ಗುರುಗಳ ಸಹಾಯದಿಂದ ಪರಿಹರಿಸ್ಕೊಳ್ತಾರೆ. 6 ವಿಷಯಗಳ ನೋಟ್ಸನ್ನು ಸ್ವತಃ ತಾವೇ ತಯಾರು ಮಾಡ್ತಾರೆ. ಸಂಪೂರ್ಣವಾಗಿ ನೋಟ್ಸನ್ನು ತಯಾರು ಮಾಡಿ ಗುರುಗಳ ಸಹಾಯದಿಂದ ಸಂಪೂರ್ಣ ಅಧ್ಯಯನವನ್ನು ಕೂಡ ನಡೆಸ್ತಾರೆ. ಹಾಗಾದರೆ ಎರಡನೇ ಟಿಪ್ಸ್ ಹೀಗಿರುತ್ತೆ. ಸಂಪೂರ್ಣ ಜ್ಞಾನ ಇದ್ದರೂ ಪರೀಕ್ಷೆಯಲ್ಲಿ ಬರುವಂತಹ ಪ್ರಶ್ನೆಗಳ ಅರಿವು ಇರಲ್ಲ. ಹಾಗಾಗಿ ಆ ವಿದ್ಯಾರ್ಥಿಗಳು, ಕೆಲವು ಸಾಮಾನ್ಯ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ 1-2 ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಅಧ್ಯಯನ ಮಾಡಿ ಸಾಕು ಎಂದು ಬಿಡ್ತಾರೆ. ಆದರೆ ರ್ಯಾಂಕ್ ಬರುವ ವಿದ್ಯಾರ್ಥಿಗಳು ಕಳೆದ 5 ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಹುಡುಕಿ ಎಕ್ಸಾಮ್ ಬೋರ್ಡಿಂದ ರಿಲೀಸ್ ಮಾಡಿರುವ ಕೀ ಉತ್ತರಗಳು, ವಿವರಣೆ ಸಹಿತ ಇರುವಂತಹ ಉತ್ತರಗಳನ್ನು ಅಧ್ಯಯನ ಮಾಡ್ತಾರೆ. ಕಳೆದ 5 ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು, ಉತ್ತರ ಸಹಿತ ಇರುವ ಪ್ರಶ್ನೆ ಪತ್ರಿಕೆಗಳನ್ನು ಅಧ್ಯಯನ ನಡೆಸಿದಾಗ ಮುಂದೆ ಎಕ್ಸಾಮ್ನಲ್ಲಿ ಬರಬಹುದಾದ ಪ್ರಶ್ನೆಗಳ ಬಗ್ಗೆ ಇವರಿಗೆ ಐಡಿಯಾ ಬರುತ್ತೆ. ಆಗ ಆ ಪ್ರಶ್ನೆಗಳ ಬಗ್ಗೆ ಹೆಚ್ಚು ಒತ್ತನ್ನು ಕೊಡ್ತಾರೆ. ಮತ್ತೆ ಮೂರನೇದು, ರಾಜ್ಯದ ಅತ್ಯುನ್ನತ ಶಿಕ್ಷಣ ಸಂಸ್ಥೆಗಳ ನೋಟ್ಸನ್ನು ತರಿಸ್ಕೊಳ್ತಾರೆ. ತಾನು ಬರೆದಿರುವ ನೋಟ್ಸ್ಗೂ ಮತ್ತು ಆ ಶಿಕ್ಷಣ ಸಂಸ್ಥೆಯ ನೋಟ್ಸ್ಗೂ ಇರುವ ವ್ಯತ್ಯಾಸ ಏನು ಅನ್ನೋದನ್ನು ಅಧ್ಯಯನ ಮಾಡಿ ಕಂಡುಹಿಡ್ಕೊಳ್ತಾನೆ. ನಂತರ ಸ್ವತಃ ತಾನೇ ಒಂದು ನೋಟ್ಸನ್ನು ತಯಾರಿಸ್ತಾನೆ. ಇದಕ್ಕೆ ಸೃಜನಶೀಲ ಶಿಕ್ಷಕರ ಸಹಾಯವೂ ಕೂಡ ಇರುತ್ತೆ. ಹಾಗೆ ಪೋಷಕರು ಕೂಡ ಒಳ್ಳೆಯ ನೋಟ್ಸ್ಗಳನ್ನು ಮತ್ತು ಕ್ವಶನ್ ಬ್ಯಾಂಕ್ಗಳನ್ನು ತರಿಸಿಕೊಡ್ತಾರೆ. ಹಾಗೆ ಈ 3 ವಿಷಯಗಳಿಂದ ವಿದ್ಯಾರ್ಥಿಗಳು ರ್ಯಾಂಕ್ ಬರಲು ಸಿದ್ಧರಾಗುತ್ತಾರೆ. ಈ 3 ವಿಷಯಗಳನ್ನು ನೀವು ಅನುಸರಿಸಿದರೆ ನೀವು ಕೂಡ SSLC ಎಕ್ಸಾಮ್ ಬೋರ್ಡಲ್ಲಿ ಟಾಪ್ 10 ಲಿಸ್ಟಲ್ಲಿ ನಿಮ್ಮ ಹೆಸರನ್ನು ಕೂಡ ಸೇರಿಸಬಹುದು. ಈಗಲೂ ಕೂಡ ಕಾಲ ಮಿಂಚಿಲ್ಲ, ಪ್ರಯತ್ನಂ ಸರ್ವತ್ರ ಸಾಧನಂ ಅಂತ ಹೇಳುವ ಹಾಗೆ ಒಂದೊಂದು ಅಂಕವು ಕೂಡ ನಮ್ಮ ಬದುಕನ್ನು ಕಟ್ಟಿಕೊಡುತ್ತವೆ. ಸಾವಿರಾರು ರೂಪಾಯಿಯನ್ನ ಎಲ್ಲೆಂದರಲ್ಲಿ ಖರ್ಚು ಮಾಡುತ್ತೇವೆ, ಆದರೆ ಒಂದು ಉತ್ತಮ ಪುಸ್ತಕ, ಒಂದು ಉತ್ತಮ ನೋಟ್ಸ್ ಮತ್ತು ಒಂದು ಉತ್ತಮ ಕ್ವಶನ್ ಬ್ಯಾಂಕ್ ಖರೀದಿಸಲು ಯೋಚನೆ ಮಾಡ್ತೇವೆ. ಗೆಳೆಯರೇ, ನಿಮಗೆ ಗೊತ್ತಿರಲಿ, ಒಂದೊಂದು ಅಂಕವೂ ಕೂಡ ತುಂಬ ಬೆಲೆ ಬಾಳುತ್ತೆ. ಎಷ್ಟು ರೂಪಾಯಿ ಕೊಟ್ಟರೂ ಒಂದು ಅಂಕ ಸಿಗದು. ಅದೇ ಒಂದು ಉತ್ತಮ ಪುಸ್ತಕ ತಗೊಂಡರೆ ಆ ಪುಸ್ತಕದಿಂದ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಬಹುದು. ಯಾವಾಗಲೂ ನಂಬಿಕೆ ಇರಲಿ. ನಮ್ಮಲ್ಲಿ SSLCಗೆ ಸಂಬಂಧಪಟ್ಟಂತೆ ಎಲ್ಲ ತರಹದ ನೋಟ್ಸ್ಗಳು, ಕ್ವಶನ್ ಬ್ಯಾಂಕ್ಗಳು ಮತ್ತು ರೀರೈಟಬಲ್ ಡ್ರಾಯಿಂಗ್ ಬುಕ್ಸ್ಗಳು, ಹಾಗೆ ಅದಕ್ಕೆ ಬೇಕಾಗುವ ಪಿರಾಡಿಕ್ ಟೇಬಲ್ ಲಭ್ಯವಿದೆ. ನೀವು ಇದನ್ನು ಆನ್ಲೈನ್ ಮತ್ತು ಆಫ್ಲೈನ್ನಲ್ಲಿ ಕೂಡ ತರಿಸಿಕೊಳ್ಳಬಹುದು. ಇನ್ನು ಇದೇ ಥರ SSLC ಹೇಗೆ ಓದಬೇಕು ಮತ್ತು ವಿದ್ಯಾರ್ಥಿಗಳು ಎಕ್ಸಾಮ್ ಹಿಂದಿನ ತಯಾರಿ ಹೇಗಿರಬೇಕು ಎನ್ನುವುದರ ಬಗ್ಗೆ ಇನ್ನೊಂದು ವಿಡಿಯೋವನ್ನು ಮಾಡ್ತೀನಿ. ಜಾಬ್ ಅಕಾಡೆಮಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಬಟನ್ ಅನ್ನು ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ವಿಶ್ ಯು ಆಲ್ ದ ಬೆಸ್ಟ್. ಬಾಯ್.